ನಮ್ಮ ಭಾರತದ ರಾಜಧಾನಿ ಡೆಲ್ಲಿಯಿಂದ ನಿಮ್ಮೆಲ್ರಿಗೂ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ನೋಡ್ಬೋದು, ನಾನೀಗಿದ್ದೀನಿ ರೆಡ್ ಫೋರ್ಟ್ ಹತ್ರ. ಸೊ ಇವತ್ತಿನ ನನ್ನ ಏನು ಪ್ಲ್ಯಾನು ಅಂತ ಅಂದರೆ, ಬಜೆಟ್ನಲ್ಲಿ ಎಷ್ಟು ನಾನು ಡೆಲ್ಲಿನಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ಏನೇನು ಎಕ್ಸ್ಪ್ಲೋರ್ ಮಾಡೋಕ್ಕಾಗುತ್ತೆ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಈಗ ನಾನು ರೆಡ್ ಫೋರ್ಟ್ ಹತ್ರ ಇದ್ದೀನಿ. ಸೊ ಇಲ್ಲಿ ವೆರಿ ಸಿಂಪಲ್, ನೀವು ಬರ್ತಾ ಇದ್ದಂಗೆ ಗೇಟ್ ನಂಬರ್ 2 ಹತ್ರ ಎಂಟ್ರಿ ಇರುತ್ತೆ. ಸೊ ನೀವು ಇಲ್ಲಿ ಬರ್ತಾ ಇದ್ದಂಗೆ ಆಪೋಸಿಟ್ನಲ್ಲಿ ನೋಡ್ಬೋದು, ಅಲ್ಲಿ ಟಿಕೆಟ್ ತೊಗೋಬೇಕು. ಇಲ್ಲ ಅಂತಂದರೆ ನಿಮಗೆ ಅಲ್ಲಿ ಒಂದು ಬೋರ್ಡ್ ಕೂಡ ಕಾಣಿಸುತ್ತೆ, QR ಕೋಡ್ ಬೋರ್ಡು. ನೀವು ಅದನ್ನು ಸ್ಕ್ಯಾನ್ ಮಾಡಿ ಆನ್ಲೈನಲ್ಲೂ ಕೂಡ ನೀವು ಟಿಕೆಟ್ನ ಪರ್ಚೇಸ್ ಮಾಡ್ಬೋದು. ಸೊ ಏನು ಅಂತಂದರೆ, ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಕು ಅಂತಂದರೆ ನಿಮ್ಮದು ಯಾವುದಾದ್ರೂ ಒಂದು ID ಪ್ರೂಫ್, ಗೌರ್ಮೆಂಟ್ ID ಪ್ರೂಫ್ ID ಹಾಕಿ ಎಷ್ಟು ಜನ ಅಂತ ಸೆಲೆಕ್ಟ್ ಮಾಡಿ ನೀವು ಪೇ ಮಾಡಿದ್ರೆ ನಿಮಗೊಂದು ಟಿಕೆಟ್ ಬರುತ್ತೆ. ಸೊ ಅದನ್ನು ನೀವು ಇಟ್ಕೊಂಡು ಇಲ್ಲಿ ತಿರುಗಾಡ್ಬೋದು. ಅಷ್ಟು ಕ್ಯೂನೂ ನೀವು ಸ್ಕಿಪ್ ಮಾಡ್ಬೋದು. ಸೊ ನಾನು ಕೂಡ ಆನ್ಲೈನಲ್ಲೇ ತೊಗೊಂಡೆ. ಈಗ ಬನ್ನಿ ಹೋಗೋಣ, ಎಕ್ಸ್ಪ್ಲೋರ್ ಮಾಡೋಣ ರೆಡ್ ಫೋರ್ಟ್ನ. ಸೊ ಇಲ್ಲಿ ನೀವು ಸುತ್ತಾಡಬೇಕು ಅಂತಂದರೆ ಹಿಂಗೆ ರೋಡ್ನೆಲ್ಲ ಓಡಾಡ್ಕೊಂಡು ಸುತ್ತಾಡ್ಬೋದು. ಬಟ್ ಏನಾದರೂ ನಿಮಗೆ ಕಷ್ಟ ಆದರೆ, ನಡ್ಕೊಂಡು ಹೋಗೋಕ್ಕಾಗಲ್ಲ, ಇಲ್ಲ ವಯಸ್ಸಾಗಿರೋರಿದ್ದರೆ, ಮಕ್ಕಳಿದ್ರೆ, ನೀವು ಇಲ್ಲಿ EV ಆಟೋಗಳು ಸಿಗುತ್ತೆ, ಚಿಕ್ಕದಾಗಿರುತ್ತೆ ಆಟೋಗಳು. ಸೊ ಅವರು ನಿಮ್ಮನ್ನ ಸುತ್ತಾಡಿಸ್ತಾರೆ. ಇಷ್ಟು ರೂಪಾಯಿ ಅಂತ ಇರುತ್ತೆ, ನೀವು ಮಾತಾಡ್ಕೊಂಡು ಸ್ವಲ್ಪ ಬಾರ್ಗೇನ್ ಮಾಡಿಕೊಂಡು ಮಾಡ್ಬೋದು. ನೋಡಿ ಈ ಥರ ನೋಡ್ಬೋದು, ಇಲ್ಲಿ ಹೋಗ್ತಿದೆಯಲ್ಲ. ಸೊ ಈ ಥರ ಸಣ್ಣ ಸಣ್ಣ ಆಟೋಗಳು ಸಿಗುತ್ತೆ ನಿಮಗೆ, ಚಿಕ್ಕದು. ಸೊ ಅದರಲ್ಲಿ ನೀವು ತಿರುಗಾಡ್ಬೋದು. ಈ ರೆಡ್ ಫೋರ್ಟ್ನ 1638ರಿಂದ 1648ರ ಮಧ್ಯದಲ್ಲಿ ಮುಘಲ್ ಎಂಪರರ್ ಆದಂತಹ ಶಹಜಹಾನ್ ಅವರು ಕಟ್ಟಿಸಿರ್ತಾರೆ. ಇದರ ಆರ್ಕಿಟೆಕ್ಟ್ ಬಂದು ತಾಜ್ ಮಹಲ್ನ ಡಿಸೈನ್ ಮಾಡಿರುವಂತಹ ಉಸ್ತಾದ್ ಅಹಮದ್ ಲಾಹೋರಿ ಅವರು. ಈ ಕಟ್ಟಡನ ನಿರ್ಮಾಣ ಮಾಡೋಕ್ಕೆ ರೆಡ್ ಸ್ಯಾಂಡ್ ಸ್ಟೋನ್ನ ಯೂಸ್ ಮಾಡಿರ್ತಾರೆ. ಅದಕ್ಕೆ ಇದನ್ನ ರೆಡ್ ಫೋರ್ಟ್ ಅಂತ ಕೂಡ ಕರೀತಾರೆ. ಇದೇ ರೆಡ್ ಫೋರ್ಟ್ ಅನ್ನ ಸತತ 200 ವರ್ಷಗಳ ಕಾಲ ಮುಘಲ್ ಪಾಲಿಟಿಕ್ಸ್, ಕಲ್ಚರ್ ಮತ್ತು ಆರ್ಕಿಟೆಕ್ಚರ್ಗೆ ಸೆಂಟರ್ ಆಫ್ ಪಾಯಿಂಟ್ ಆಗಿ ಬಳಸಲಾಗಿರುತ್ತೆ. ಬ್ರಿಟಿಷ್ ಅವರು 1857ರಲ್ಲಿ ಮುಘಲ್ ರೂಲ್ನ ಎಂಡ್ ಮಾಡಿ ಅವ್ರ ಕಂಟ್ರೋಲ್ಗೆ ಈ ರೆಡ್ ಫೋರ್ಟ್ನ ತಗೊಂತಾರೆ. ನಂತರ ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ ಆಗಸ್ಟ್ 15, 1947ರಲ್ಲಿ ಜವಾಹರಲಾಲ್ ನೆಹರು ಅವರು ಅವರ ಮೊದಲ ಸ್ವಾತಂತ್ರ್ಯ ದಿನದ ಸ್ಪೀಚ್ ಅನ್ನು ಇಲ್ಲಿ ಕೊಟ್ಟಿರ್ತಾರೆ. ಪ್ರತಿ ವರ್ಷ ಭಾರತದ ಪ್ರೈಮ್ ಮಿನಿಸ್ಟರು ಇಲ್ಲಿ ನಾಡಧ್ವಜ, ನ್ಯಾಷನಲ್ ಫ್ಲಾಗ್ನ ಹಾಯಿಸ್ಟ್ ಮಾಡ್ತಾರೆ ಇದೇ ರೆಡ್ ಫೋರ್ಟ್ನಲ್ಲಿ ಇಂಡಿಪೆಂಡೆನ್ಸ್ ಡೇ ದಿನ. ನಂತರ ಇದರ ಆರ್ಕಿಟೆಕ್ಚರ್ ಮತ್ತು ಇತಿಹಾಸದಿಂದ 2007ರಲ್ಲಿ ಈ ಕಟ್ಟಡವನ್ನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಕೂಡ ಗುರುತಿಸಲ್ಪಡುತ್ತೆ. ಈ ರೆಡ್ ಫೋರ್ಟ್ ಒಳಗಡೆ ಹಲವಾರು ಮ್ಯೂಸಿಯಂಗಳಿದೆ, ಹಾಗೆ ಬಜಾರ್ಗಳಿದೆ ಶಾಪಿಂಗ್ಗೆ, ಹಾಗೆ ಮುಘಲ್ ಕಾಲದಲ್ಲಿದ್ದಂಥ ಎಷ್ಟೋ ಮಾನ್ಯುಮೆಂಟ್ಸ್ಗಳಿದೆ. ನೀವು ಇದನ್ನೆಲ್ಲ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಮಿನಿಮಮ್ ಒಂದು 2 ಅವರ್ ಆದರೂ ನೀವು ಟೈಮ್ ಇಟ್ಕೊಂಡು ಇಲ್ಲಿಗೆ ಬರಬೇಕಾಗತ್ತೆ. ಹಾಗೆ ಕ್ಲಾಕ್ ರೂಮ್ ಫೆಸಿಲಿಟಿ ಕೂಡ ಇಲ್ಲಿ ಇದೆ. ಮತ್ತು ಸಾಯಂಕಾಲದಲ್ಲಿ ನಿಮಗೆ ಇಲ್ಲಿ ಲೈಟ್ ಶೋ ಕೂಡ ನೋಡೋಕ್ಕೆ ಸಿಗುತ್ತೆ. ಸೊ ನಾನೀಗಿದ್ದೀನಿ ಕರ್ತವ್ಯ ಪಾತ್ ಹತ್ರ. ನೀವು ಇಂಡಿಪೆಂಡೆನ್ಸ್ ಡೇ ದಿನ ಇಲ್ಲ ರಿಪಬ್ಲಿಕ್ ಡೇ ದಿನ ನೋಡಿರ್ಬೋದು, ಪೂರ್ತಿ ಅದೇ ರೋಡು, ಈ ರೋಡ್ನಲ್ಲೇ ನಡೆಯೋದು. ನೀವು ಎದುರುಗಡೆ ಅದು ನೋಡ್ತಾ ಇದ್ದೀರಲ್ಲ, ಅದು ಇಂಡಿಯಾ ಗೇಟ್. ಸೊ ಈ ಕಡೆ ನೋಡ್ತಿದ್ದೀರಲ್ಲ, ಆ ಕಡೆ ಇಂಡಿಯಾ ಗೇಟು, ಈ ಕಡೆ ಸೈಡು ರಾಷ್ಟ್ರಪತಿ ಭವನ್ ನೋಡ್ಬೋದು ನೀವು. ಇದು ಕೂಡ ಕರ್ತವ್ಯ ಪಾತೆ, ಈ ರೋಡ್ ಪೂರ್ತಿನೂ ಕರ್ತವ್ಯ ಪಾತೆ. ಸೊ ಇಲ್ಲಿ ಆಪೋಸಿಟಲ್ಲಿ ನೋಡ್ತಾ ಇದ್ದೀರಲ್ಲ, ಇದು DRDO ಆಫೀಸು. ನೋಡಿ ಇಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ ನೋಡಿ ಜೆಟ್ಸ್ ಎಲ್ಲಾನು. ಸೊ ಇದು DRDO ಆಫೀಸು. ಇಲ್ಲಿ ಡ್ರೋನ್ ಅದೆಲ್ಲ ನಾವು ಏನು ಫ್ಲೈ ಮಾಡೋ ಹಾಗಿರೋದಿಲ್ಲ. ಮತ್ತು ಆ ಕಡೆ ಎದುರುಗಡೆ ಕಾಣಿಸ್ತಿದೆಯಲ್ಲ, ಸೊ ಅದು ಬಂದು ಮೇಯ್ನ್ ಎಲ್ಲ ನಮ್ಮ ಮೋದಿ ಅವ್ರದ್ದು ಆಫೀಸು, ಮತ್ತು ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟರ್ ಅವ್ರದ್ದು ಆಫೀಸು. ಸೊ ನೋಡ್ಬೋದು ನೀವು, ಆ ಕಡೆನೂ ಹೋಗೋ ಹಾಗಿಲ್ಲ ನಾವು. ಸೊ ಅದಕ್ಕೆ ನಾನು ಇಲ್ಲಿಂದನೇ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿದ್ರಲ್ಲ, ಸೊ ಈ ಕಡೆ ಇದೆಯಲ್ಲ, ಈ ಬಿಲ್ಡಿಂಗ್ ಬಂದು ನಮ್ಮ ಆರ್ಮಿ ಅವ್ರದ್ದು ಸೇವಾ ಭವನ್.
ಸೊ ಈ ಕಡೆ ಅವ್ರದ್ದು ನೋಡಿದ್ರಲ್ಲ, ಎಲ್ಲ ಮೀಟಿಂಗ್ಸು ಎಲ್ಲ ಇಲ್ಲೇ ನಡೆಯೋದು ರೀ. ಏನೇ ಒಂದು ಇದು ನಡೆದ್ರೂ ಇಲ್ಲೇ ನಡೆಯೋದು, ನಮ್ಮ ಮೋದಿ ಅವ್ರ ಆಫೀಸ್ನಲ್ಲಿ. ಸೊ ಆ ಕಡೆ ಹೋಗೋ ಆಗಿಲ್ಲ, ನಾ ಅದಕ್ಕೆ ಇಲ್ಲಿಂದನೇ ತೋರಿಸ್ತಾ ಇದ್ದೀನಿ. ಸುಮಾರು ಒಂದು 4-5 ಕಿಲೋಮೀಟರ್ ವರೆಗೂ ನಮ್ಮ ಗವರ್ನಮೆಂಟ್ ಬಿಲ್ಡಿಂಗ್ಸ್ಗಳನ್ನ ನಾವು ಇಲ್ಲಿ ನೋಡ್ಬೋದು. ಇಲ್ಲಿ ಯಾವುದೇ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸ್ನಾಗಲಿ ಕಮರ್ಷಿಯಲ್ ಬಿಲ್ಡಿಂಗ್ಸ್ನಾಗಲಿ ಇರೋದಿಲ್ಲ. ಇಲ್ಲಿ ಎಲ್ಲಾನು ಬರೀ ಗವರ್ನಮೆಂಟ್ ಬಿಲ್ಡಿಂಗ್ಸೇ. ರಾಷ್ಟ್ರಪತಿ ಭವನ್, ಅದನ್ನು ಪ್ರೆಸಿಡೆನ್ಷಿಯಲ್ ಪ್ಯಾಲೇಸ್ ಅಂತ ಕೂಡ ಕರೀತಾರೆ. ನಂತರ ಸೆಕ್ರೆಟೇರಿಯೇಟ್ ಬಿಲ್ಡಿಂಗ್ಸು, ಇಲ್ಲಿ ಮಿನಿಸ್ಟ್ರಿ ಆಫ್ ಫಿನಾನ್ಸ್, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸು, ಪ್ರೈಮ್ ಮಿನಿಸ್ಟರ್ ಆಫೀಸು, ಮಿನಿಸ್ಟ್ರಿ ಆಫ್ ಡಿಫೆನ್ಸ್, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, ಈ ರೀತಿ ಹಲವಾರು ಬಿಲ್ಡಿಂಗ್ಸ್ಗಳಿದೆ, ಸೆಕ್ರೆಟೇರಿಯೇಟ್ ಬಿಲ್ಡಿಂಗ್ಸ್ ಅಂತಾರೆ. ನಂತರ ಪಾರ್ಲಿಮೆಂಟ್ ಹೌಸು, ಸಂಸತ್ ಭವನ್ ಅಂತ ಕೂಡ ಕರೀತಾರೆ. ಇದರಲ್ಲಿ ಲೋಕಸಭಾ ಮತ್ತು ರಾಜ್ಯಸಭಾ ಹೌಸಸ್ ಇರುತ್ತೆ. ನಂತರ ಇಲ್ಲಿ ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗ್ನ ಕೂಡ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ರೀಸೆಂಟಾಗಿ. ಇನ್ನು ನ್ಯಾಷನಲ್ ವಾರ್ ಮೆಮೋರಿಯಲ್ ಕೂಡ ಇಲ್ಲಿ ಇದೆ. ಅದಲ್ಲದೆ ವೈಸ್ ಪ್ರೆಸಿಡೆಂಟ್ ಹೌಸು, ನ್ಯಾಷನಲ್ ಮ್ಯೂಸಿಯಮು, ಇಂದಿರಾ ಗಾಂಧಿ ನ್ಯಾಷನಲ್ ಸೆಂಟರ್ ಫಾರ್ ಆರ್ಟ್ಸ್, ವಿಜ್ಞಾನ್ ಭವನ್, ಶಾಸ್ತ್ರೀಯ ಭವನ್ ಅಂಡ್ ನಿರ್ಮಾಣ್ ಭವನ್, ಕೃಷಿ ಭವನ್, ಉದ್ಯೋಗ್ ಭವನ್, ಟ್ರಾನ್ಸ್ಪೋರ್ಟ್ ಭವನ್, ಹೀಗೆ ಹಲವಾರು ಗವರ್ನಮೆಂಟ್ ಆಫೀಸಸ್ನ ನಾವು ಇಲ್ಲಿ ನೋಡ್ಬೋದು. ಅದಕ್ಕೆ ಈ ಒಂದು 4-5 ಕಿಲೋಮೀಟರ್ ಏನಿದೆ ಏರಿಯಾ ಪೂರ್ತಿಯಾಗಿ ಕ್ಲೀನಾಗಿದೆ. ರೋಡ್ಗಳು ಮತ್ತು ಜಾಸ್ತಿ ಅದು ಓಡಾಟ ಇಲ್ಲ, ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಸರೌಂಡಿಂಗ್ಸು. ಬೇರೆ ಏರಿಯಾಗಳಿಗೆ ಕಂಪೇರ್ ಮಾಡಿದ್ರೆ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿದೆ. ಇದೇ ರೀತಿ ಬೇರೆ ಎಲ್ಲ ಏರಿಯಾನು ಎಲ್ಲ ದೇಶದ ಬೇರೆ ಬೇರೆ ಭಾಗಗಳಲ್ಲೂ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ನಮ್ಮ ಇಂಡಿಯಾನ ಇನ್ನೂ ಚೆನ್ನಾಗಿ ರೆಪ್ರೆಸೆಂಟ್ ಮಾಡ್ಬೋದು ನಾವು. ಬರೀ ಗೌರ್ಮೆಂಟ್ ಎಲ್ಲಿರುತ್ತೆ, ಇಲ್ಲ ಏರ್ಪೋರ್ಟ್ಗಳು ಎಲ್ಲಿರುತ್ತೆ, ಇಂಥ ಕಡೆ ಮಾತ್ರನೇ ಕ್ಲೀನ್ಲಿನೆಸ್ ನೋಡ್ತೀವಿ ನಾವು ಯೂಶಲಾಗಿ. ಅದನ್ನೇ ನಾವು ಪ್ರತಿಯೊಂದು ಕಡೆನಲ್ಲೂ ಮೇಂಟೈನ್ ಮಾಡಿದ್ರೆ ನಮ್ಮ ಇಂಡಿಯಾ ಇನ್ನೂ ತುಂಬ ಚೆನ್ನಾಗಿ ಬೆಳೆಯುತ್ತೆ, ತುಂಬ ಪ್ರೆಸೆಂಟಬಲ್ ಆಗಿರುತ್ತೆ ಯಾರನ್ನ ಬೇರೆ ದೇಶದಿಂದ ಬಂದರೆ ನಮ್ಮ ದೇಶಕ್ಕೆ. ಇನ್ನು ಫೇಮಸ್ ಇಂಡಿಯಾ ಗೇಟ್ ನೋಡ್ಬೋದು ನೀವು. ಏನು ಸಖತ್ತಾಗಿ ಕಾಣಿಸ್ತಿದೆ ಗೊತ್ತಾ. ಎಲ್ಲರೂ ಫೋಟೋಗಳು ತೆಗೆಸ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಕ್ಯಾಪ್ಚರ್ ಮಾಡ್ತಾರೆ ಇವ್ರುಗಳು. ಫೋಟೋ ಬೇಕಾ ನೋಡಿ ಎಷ್ಟು ಟಾರ್ಚರ್ ಮಾಡ್ತಾರೆ ಗೊತ್ತಾ, ಫೋಟೋ ತಗೊಳ್ಳಿ ಅಂತ. ಅಯ್ಯೋ ದೇವ್ರೆ. ಸೊ ನಾನೀಗಿದ್ದೀನಿ ಸರೋಜಿನಿ ಮಾರ್ಕೆಟಲ್ಲಿ. ಈ ಮಾರ್ಕೆಟಲ್ಲಿ ಎಲ್ಲ ಫುಲ್ಲು ಚೀಪಾಗಿ ಸಿಗುತ್ತಂತೆ. ನೋಡೋಣ ಏನು ಸಿಗುತ್ತೆ ಅಂತ. ಎಲ್ಲ ರೋಡ್ಗಳೆಲ್ಲ ಹಾಕೊಂಡ್ಬಿಟ್ಟವ್ರೆ ರೀ. ಇದು ಯಾವುದೋ ಒಂದು ಡೌನ್ ಟೌನ್ ಅಂತ ಬಿಲ್ಡಿಂಗ್, ಅದ್ರ ಮುಂದೆನೇ ಹಾಕೊಂಡ್ಬಿಟ್ಟವ್ರು ಇವ್ರುಗಳು. ಬಟ್ ಇದು ಎಕ್ಸಾಕ್ಟ್ ಮಾರ್ಕೆಟ್ ಅಲ್ಲ, ಇನ್ನು ಮುಂದೆ ಹೋಗ್ಬೇಕು. ಮಾರ್ಕೆಟಿಗೆ ಮುಂಚೆನೇ ಇದೊಂದು ಜಲಪ್ ಥರ.
250 ರೂಪಾಯಿಗೆ ಡ್ರೆಸ್ಗಳು, 150 ರೂಪಾಯಿಗೆ ಶರ್ಟ್ಗಳು. ಕ್ವಾಲಿಟಿ ಬಗ್ಗೆ ನನಗೆ ಗೊತ್ತಿಲ್ಲ. ಇಲ್ಲಿ ನೋಡಿ ಟಾಪ್ ಎಲ್ಲ 100 ರುಪೀಸ್ ಅಂತೆ, 100 ರುಪೀಸ್. ಸ್ಕರ್ಟ್ಸ್ ಎಲ್ಲ 200. ಇನ್ನು ಡೆಲ್ಲಿನಲ್ಲಿ ಇದ್ದಷ್ಟು ದಿನ ನಾನು ಯೂಸ್ ಮಾಡ್ತಾ ಇದ್ದಿದ್ದು ಮೆಟ್ರೋ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದಕ್ಕೆ ಇವ್ರ ಮೆಟ್ರೋ ಕನೆಕ್ಟಿವಿಟಿ ಅಂತೂ ತುಂಬ ಚೆನ್ನಾಗಿದೆ. ಎಲ್ಲ ಜಾಗಕ್ಕೂ ಮೆಟ್ರೋ ಕನೆಕ್ಟಿವಿಟಿ ಇದೆ. ನಂತರ ಇಲ್ಲಿ ನೋಡ್ಬೋದು ನೀವು, ಇದು ವೆಂಡಿಂಗ್ ಮಿಷಿನ್ನು, ಟಿಕೆಟ್ ವೆಂಡಿಂಗ್ ಮಿಷಿನ್ನು. ಸೊ ಇದರಲ್ಲಿ ನೀವು ಯಾವ ಮೋಡಲ್ಲಿ ಬೇಕಾದರೂ ಪೇ ಮಾಡ್ಬೋದು. UPI ಆಗಿರಲಿ, ಕ್ಯಾಶ್ ಆಗಿರಲಿ, ಕಾರ್ಡ್ ಆಗಿರಲಿ, ನೀವು ಇಲ್ಲಿಂದ ಪೇಮೆಂಟ್ ಮಾಡಿ ಟಿಕೆಟ್ನ ತೊಗೋಬೋದು. ನೀವು ಎಲ್ಲಿ ಹೋಗಬೇಕೋ ಆ ಡೆಸ್ಟಿನೇಷನ್ದು, ಮೆಟ್ರೋ ಸ್ಟೇಷನ್ದು ಫಸ್ಟ್ ಲೆಟರ್ನ ಇಲ್ಲಿ ಟೈಪ್ ಮಾಡಬೇಕು. ಅದು ಲಿಸ್ಟ್ ತೋರಿಸುತ್ತೆ ಯಾವ್ಯಾವ ಸ್ಟೇಷನ್ಗಳ ಆ ಲೆಟರಿಂದ ಬರುತ್ತೆ. ಸೆಲೆಕ್ಟ್ ಮಾಡಿ, ಹಾಗೆ ಎಷ್ಟು ಟಿಕೆಟ್ಸ್ ಬೇಕು, ಎಷ್ಟು ಜನಕ್ಕೆ ಟಿಕೆಟ್ಸ್ ಬೇಕು ಅಂತ ಸೆಲೆಕ್ಟ್ ಮಾಡಿ. ನಾನು UPI ಇಂದ ಮಾಡ್ತಾ ಇದ್ದೀನಿ. ಸೊ QR ಕೋಡ್ ತೋರಿಸುತ್ತೆ, ನಾನು ಸ್ಕ್ಯಾನ್ ಮಾಡಿ ಈಗ ಪೇ ಮಾಡಿದ ತಕ್ಷಣ ಈಗ ಟಿಕೆಟ್ ಬರುತ್ತೆ ಕೆಳಗಡೆ ನೋಡಿ. ಸೊ ಇಲ್ಲಿ ಟಿಕೆಟ್ನ ತಗೊಂಡು ಇಲ್ಲಿ ಸ್ಕ್ಯಾನ್ ಇದೆ ನೋಡಿ, ಇದನ್ನ ಹೋಗಿ ನಾವು ಗೇಟ್ ಹತ್ರ ಸ್ಕ್ಯಾನ್ ಮಾಡಬೇಕು. ಸೇಮ್ ನಾವೀಗ ಕಾಯಿನ್ ಹಾಕ್ತೀವಿ ಅಲ್ವಾ ನಮ್ಮ ಬೆಂಗಳೂರಲ್ಲಾದ್ರೆ, ಇಲ್ಲ ಕಾರ್ಡ್ನ ಸ್ಕ್ಯಾನ್ ಮಾಡ್ತೀವಲ್ಲ ಅದೇ ರೀತಿ ಇಲ್ಲಿ ಪೇಪರ್ ಅಲ್ಲಿಂದ ಸ್ಕ್ಯಾನ್ QR ಕೋಡ್ ಇದೆಯಲ್ಲ ಇದನ್ನ ಸ್ಕ್ಯಾನ್ ಮಾಡಬೇಕು. ಮತ್ತೆ ಇವರ ಮೆಟ್ರೋ ಸ್ಟೇಷನ್ಗಳಂತೂ ತುಂಬಾನೇ ದೊಡ್ಡದಾಗಿದೆ. ಒಳಗಡೆ ಫುಡ್ ಕೋರ್ಟ್ಗಳು ಕೂಡ ಇದೆ. ಎಷ್ಟು ಜನರು ಬ್ಯುಸಿ ಲೈಫ್ನಲ್ಲಿ ಇಲ್ಲಿ ನಾನು ನೋಡಿದೆ ಅಂತಂದರೆ ಕೆಲಸಗಳಿಗೆ ಹೋಗೋಕ್ಕೆ ಬರ್ತಾರೆ, ಮತ್ತು ಇಲ್ಲೇ ಬ್ರೇಕ್ಫಾಸ್ಟ್ ಮಾಡಿರಲ್ವಲ್ಲ, ಸೊ ಇಲ್ಲೇ ಬಂದು ಚಕ ಹೋಗಿ ಏನೋ ಒಂದು ಫುಡ್ ಕೋರ್ಟ್ನಲ್ಲಿ ತೊಗೊತಾರೆ, ತಿಂತಾರೆ, ಹಾಗೆ ಹೋಗಿ ಮೆಟ್ರೋ ಹೊತ್ಕೊತಾರೆ, ಹೋಗ್ತಾರೆ ಕೆಲಸಗಳಿಗೆ. ನೋಡಿದ್ರಲ್ಲ, ನಾನು ಈ ಒಂದು ದಿನದಲ್ಲಿ ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲ ಕೂಡ ಇಲ್ಲ, ಮಧ್ಯಾಹ್ನವರೆಗೂ ಅಷ್ಟೇ. ನನಗೆ ಈವ್ನಿಂಗ್ ಫ್ಲೈಟ್ ಇದೆ. ಸೊ ಈ ಬೆಳಗಿಂದ ಮಧ್ಯಾಹ್ನವರೆಗೂ ನಾನು ಇಷ್ಟಿಷ್ಟು ಜಾಗಗಳನ್ನ ನೋಡಿದೆ ಬಜೆಟಲ್ಲಿ. ಸೊ ನಂಗೆ ತುಂಬ ಖುಷಿ ಆಯಿತು ಎಕ್ಸ್ಪ್ಲೋರ್ ಮಾಡಿದ್ದು. ಈ ರೀತಿ ಒಂದು ಲೋಕಲ್ ಆಗಿ ಎಕ್ಸ್ಪ್ಲೋರ್ ಮಾಡಿದೆ ನಾನು. ಸೊ ತುಂಬ ಖುಷಿ ಆಯಿತು. ನೆಕ್ಸ್ಟ್ ಟೈಮ್ ನನಗೆ ಇನ್ನೊಂದ್ಸಲ ಡೆಲ್ಲಿಗೆ ಬಂದಾಗ ಇನ್ನೂ ಮಿಕ್ಕಿರೋ ಜಾಗಗಳು ಎಷ್ಟೊಂದಿದೆ, ಕುತುಬ್ ಮಿನಾರ್ ಆಗಿರಲಿ, ಇಲ್ಲ ಲೋಟಸ್ ಟೆಂಪಲ್, ಈ ಥರ ಎಷ್ಟೊಂದು ಹಲವಾರು ಜಾಗಗಳಿದೆ ವಿಸಿಟ್ ಮಾಡೋಕ್ಕೆ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ವಿಸಿಟ್ ಮಾಡಿ ನಿಮಗೂ ಕೂಡ ತೋರಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಟೈಮ್ ಸಿಗೋಣ ಇನ್ನೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.